ತಪ್ಪವ, ಹಾಗೆಲ್ಲ ಮಾತಾಡಬಾರ್ದು. ಗಂಡ ಹೆಂಡತಿ ಅಂದ್ರ ರಾಮ ಸೀತೆ ಇದ್ದಂಗಿರ್ಬೇಕು. ರಾಮ ಎಲ್ಲಿರ್ತಾನ ಸೀತೆನೂ ಅಲ್ಲೇ ಇರ್ತಾಳ. ಅದ ಹೆಣ್ಣಿನ ಮರ್ಯಾದೆ, ಗೌರವ. ನೋಡವ್ವ, ಸೀತಾಮಾತೆ ದೊಡ್ಡ ಮಹಾರಾಜನ ಮಗಳು. ಆಕೆ ರಾಮನ್ ಲಗ್ನ ಆದ್ಮೇಲೆ ಅವ್ರಿಗೆ ವನವಾಸಕ್ಕೆ ಹೋಗೋ ಹೊತ್ತು ಬಂತು. ಆದ್ರಕ್ಕೆ ನಾ ಬರೋದಿಲ್ಲ ಅಂತ ಹೇಳಿದ್ಲನ? ಇಲ್ಲ, ಅವನ್ ಜೋಡಿ ಕಾಡಿಗೆ ಹೋದ್ಲು. 14 ವರ್ಷ ವನವಾಸ ಅನುಭವಿಸಿದ್ಲು. ಅವನ ಜೋಡಿ ಇದ್ದು ಅವನ ಸೇವೆ ಮಾಡಿದ್ಲು, ಗೊತ್ತನ? ನೀವ್ ಹೇಳಿ ಸರಿ ಅಮ್ಮ. ನನ್ ಗಂಡ ಏನಾದ್ರೂ ರಾಮ ಆಗಿದ್ರೆ ಕಾಡಿಗಲ್ಲ ಎಲ್ಲ ಕರ್ತಿದ್ರು ಹೋಗ್ತಿದ್ದೆ. 14 ವರ್ಷ ಅಲ್ಲ, ಸಾಯೋವರೆಗೂ ಒಂದ್ ಸೇವೆ ಮಾಡ್ತಾ ಇದ್ದೆ. ಆದ್ರೆ ನನ್ ಗಂಡ ಸೀತೆಗೋಸ್ಕರ ಹುಟ್ಟಿರೋ ರಾಮ ಅಲ್ಲ, ಅವ್ರ ತಂಗಿ ಶೂರ್ಪನಖಗೋಸ್ಕರ ಹುಟ್ಟಿರೋ ರಾವಣ ಅದ. ಮಿಯಾವ್ ಮಿಯಾವ್. 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 ತುಳಸಿ, ಇದ್ಯಾವ್ದೆ ಬೆಕ್ಕು ಹಿಂಗ್ ಕೂಗ್ತಾ ಇದೆ? ಕೂಗಿ ಕೂಗಿ ಸಾಕಾಗೋಗಿ ಅದೇ ಮಲ್ಕೊಂಡ್ಬಿಡುತ್ತೆ. ನೀವು ಮಲ್ಕೊಳ್ಳಿ ಅತ್ತೆ. ಮಿಯಾವ್ ಮಿಯಾವ್. ಹಾಳಾದ್ ಕೊತ್ತಿಗಳು ಸರೋತ್ನಲ್ಲಿ ಬಂದು ಬಡ್ಕೋತಾ ಇದ್ದಾವೆ. ಏನ್ ಸಾಯೋ ಹೊತ್ತು ಬಂದದೋ ಏನೋ. ಮಿಯಾವ್ ಮಿಯಾವ್. ಎಲ್ಲೂ ಕಾಣ್ತಾನೆ ಇಲ್ವಲ್ಲ ಈ ಕತ್ಲಗೆ. ಇದೇನ್ ಕರೆಬೇಕಾ ಬಿಳೆಬೇಕಾ? ಮಿಯಾವ್. ಮಿಯಾವ್ ಮಿಯಾವ್. ಓ ಮಿಯಾವ್ ಮಿಯಾವ್. ಓ ಮಿಯಾವ್. ಆಹಾ, ನನ್ ಬಂಗಾರಿ ನನಗೋಸ್ಕರ ಆಚೆ ಬಂದ್ಲು ಅನ್ಸುತ್ತೆ. ಬಾ. ಮಿಯಾವ್. ಓಹೋ, ಜೋರಕ್ಕೆ ಕೂಗ್ತಾ ಇದೆ. ಮಿಯಾವ್ ಮಿಯಾವ್. ಓಹೋ, ಇದೇನಿದು ನನ್ನೇ ಎದುರಿಸ್ತದೆ. ನಾನು ಬಿಟ್ಟು ಬಿಡ್ತೀನಾ? ಮಿಯಾವ್ ಮಿಯಾವ್ ಮಿಯಾವ್. ಅಯ್ಯೋ ನಿನ್ನ. ಮಿಯಾವ್ ಮಿಯಾವ್. ಮಿಯಾವ್. ಹಾ, ಹೆದರಿಸ್ತೀಯಾ? ಓಹೋ, 2 ಬೆಕ್ಕು ಕೂಗ್ತಾವಲ್ಲ ತುಳಸಿ. ನಮ್ಮನೆಗ್ ಬಂದು ಯಾವಾಗ ಸೇರ್ಕೋತು 2 ಬೆಕ್ಕು? ಅತ್ತೆ, ಅದು ಸರಿ, ನಾನು ನೋಡ್ಕೊಬತ್ತೀನಿರೋ. ಮಾವಾ. ಮಿಯಾವ್. ನೆನ್ನೆ ತಾನೇ ಸ್ವೀಟು ಹಣ್ಣುಗಳನ್ನ ತಗೊಂಬಂದಿದ್ದ ನಮ್ಮಣ್ಣ. ಬೆಳಕರ್ದು ಬಿಟ್ರೆ ಎಲ್ಲ ಮುಗಿಸ್ಬಿಡ್ತಾರೆ. ಸರಿಯಾದ ಟೈಮು. ಮೊದ್ಲೋಗ್ ಫಸ್ಟ್ ತಿನ್ಕೊಂಬಿಡೋಣ. ಏನು ಕೂಗೋದೆ ನಿಲ್ಸ್ಬಿಟ್ಲಲ್ಲ? ನನ್ ಬೆಕ್ಕು ನಾನೇ ಬರ್ಲಿ ಅಂತ ಕಾಯ್ತಾ ಇರ್ಬೇಕು. ಬಂದೆ ಬಂದೆ. ಹಣ್ಣು.
ಸ್ವೀಟು ಪಳಪಳ ಅಂತ ಹೊಳಿತಾದೆ. ವಿವಾಹ ಭೋಜನವಿದು, ವಿಶೇಷ ಭಕ್ಷ್ಯಗಳಿವು, ನನ್ನ ಔತಣವಿದು, ಇವತ್ತು ಬಿಟ್ರೆ ಮತ್ತೆ ಸಿಕ್ಕದು. ಯಾರ ಕೇಳಿಸ್ಕೊಂಡ್ಬಿಟ್ರೆ ಇದೇನಿದು ಎರಡೆರಡು ಬೆಕ್ಕು ಕೂಗಾಡ್ತಿತ್ತು, ಈಗ ಕೂಗದೆ ನಿಲ್ಸ್ಬಿಡ್ತಲ್ಲ. ಅಂದ್ರೆ ಇಷ್ಟೊತ್ತು ಕೂಗಿದ್ದು ಅಮ್ಮನ? ಮತ್ತೆ ನನ್ ಬಂಗಾರಿ? ಅಯ್ಯೋ ಕರ್ಮ ಕರ್ಮ. ಓ, ಇದ ಕಳ್ಬೇಕು. ಇನ್ನೊಂದು ಬೆಕ್ಕು ಕೂಗ್ತಿತ್ತಲ್ಲ, ಇನ್ನೊಂದು ಬೆಕ್ಕು ಯಾವುದು? ಆಮೇಲೆ ನೋಡೋಣ, ಮೊದಲು ಈ ಬೆಕ್ಕನ್ನ ವಿಚಾರಿಸ್ಕೋತೀನಿ. ಯಾರು? ನಾನ್ ಬೇಕು. ಅಯ್ಯೋ ಅಮ್ಮ, ಅತ್ತಿಗೆ. ಓ, ಆ ಕಳ್ಬೇಕು ನೀನಾ? ಮೊದ್ಲೇ ಹೇಳಿದ್ರೆ ಹಿಂಗ್ ಓಡಿಸ್ಕೊಳ್ಳೋದು ತಪ್ತಿತ್ತಾ? ದೇವ್ರು ದೊಡ್ಡೋನು, ಇಲ್ಲಾಂದಿದ್ರೆ ಆ ಪೆಟ್ಟು ನನಗ್ ಬಿದ್ದ್ಬಿಡ್ತಿತ್ತು. ನಿನ್ ಬೆಕ್ಕು ಅನ್ಕಂಡೆ ಹೊಡೆದಿಲ್ಲ, ನಾನು ಅನ್ಕಂಡೆ ಹೊಡೆದಿರೋದು. ಅಯ್ಯೋ, ನಾನ್ ಯಾಕೆ ಬೇಕು ಬೇಕು ಅಂತ ಹೊಡಿಲಿ? ನೀನ್ ತಾನೇ ಹೇಳಿದ್ದು ನಾನ್ ಬೆಕ್ಕು ಅಂತ. ಬೆಕ್ಕೆಲ್ಲ ಮಾತಾಡ್ತದೇನು? ಹೌದಲ್ವಾ, ಬೆಕ್ಕೆಲ್ಲಾದ್ರೂ ಮಾತಾಡ್ತದಾ? ನೀನ್ ಯಾಕೆ ಕೂಗ್ದೆ? ಅದು ಬೆಕ್ಕು ಯಾವ್ದೋ ಬಡ್ಕತಾ ಇತ್ತು, ಅದಕ್ಕೆ ನನಗ್ ನಿದ್ದೆನೆ ಬರ್ಲಿಲ್ಲ.